ಲಾರ್ಡ್. ಕರ್ತನ ನಮ್ಮ ಮಾತ್ರ ಮಹಿಮೆ ಪಡಲಿ. ಕೆಲವೊಮ್ಮೆ ನಮಗೆ ಉತ್ತರನೇ ಬರೋದಿಲ್ಲ. ಯಾಕೆ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ಕೆಲವು ವಾಕ್ಯಗಳು ನಾವು ನೋಡೋಣ, ಏನೇನು ತಡೆಯಾಗಿದೆ ಅಂತ ವಾರ್ತೆಗಳು ನೋಡೋಣ. ಏಷಾಯ 59ನೇ ಅಧ್ಯಾಯದಲ್ಲಿ 1ನೇ ವಾರ್ತೆ ಈ ರೀತಿ ಹೇಳುತ್ತೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟಿಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನೋಡ್ದಾ, ನಮ್ಮ ಪಾಪಗಳು, ನಮ್ಮ ಅಪರಾಧಗಳೇ ನಮ್ಮನ್ನು ದೇವರಿಂದ ದೂರ ಮಾಡ್ಕೊಂಡು ಬರ್ತಾ ಇದೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖವುಗೆ ಅಡ್ಡವಾಗಿದೆ. ನಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದಂತೆ, ಗೋಡೆ ಹಾಗೆ ಅಡ್ಡವಾಗಿದೆ ಅಂತ ದೇವ್ರ ವಾರ್ತೆಗಳಿದೆ. ಅದಕ್ಕೆ ನಾವು ಏನು ಮಾಡಬೇಕು, ಎಂತೆಂಥ ಪಾಪಗಳಿದೆ ಅಂತ ಇವೆಲ್ಲ ನಾವು ಧ್ಯಾನ ಮಾಡಿ ನೋಡೋಣ. ಹೇಳ್ತದೆ, ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ. ಇವರಲ್ಲಿ ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ, ಯಾರು ಸತ್ಯವಾಗಿ ವಾದಿಸುವುದಿಲ್ಲ. ಇವರು ಶೂನ್ಯವಾಗಿದ್ದನ್ನು ನಂಬಿಕೊಂಡು ಅಬದ್ಧಗಳನ್ನಾಡುತ್ತಾರೆ, ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು ಹೇರುತ್ತಾರೆ. ಆಮೇನ್. ನೋಡಿ, ಹಾವಿನಂತೆ ಕೆಡುಕಿನ ಮೊಟ್ಟೆಯನ್ನು ಮರಿ ಮಾಡುತ್ತಾರೆ, ಜಾಡದ ಹುಳಗಳಂತೆ ಬಲೆಯನ್ನು ನೇಯುತ್ತಾರೆ. ಈ ಮೊಟ್ಟೆಗಳನ್ನು ತಿನ್ನುವವರಿಗೆ ಮರಣವಾಗುವುದು. ನಂತರ ಪಾಪ, ಅದೆಲ್ಲ ಏನಂದರೆ ಪಾಪಗಳ ಬಗ್ಗೆ ದೇವ್ರ ವಾರ್ತೆಗಳು ಹೇಳ್ತದೆ. ಈ ರೀತಿಯಾಗಿದ್ದರೆ ನಮ್ಮ ಪ್ರಾರ್ಥನೆಗೆ ದೇವರು ಕಿವಿಗೊಡೋದಿಲ್ಲ. ಅದರಿಂದ ನಾವು ತಿದ್ದುಕೊಬೇಕಂತಲೇ ಈ ವೇಳೆಯಲ್ಲಿ ದೇವ್ರು ನಮಗೆ ಇದೆಲ್ಲ ಹೇಳ್ಕೊಡ್ತದೆ. ಅದರಿಂದ ನಮ್ಮನ್ನು ನಾವು ಪರಿಶೋಧಿಸಿ ನಾವು ನೋಡೋಣ, ನಾವು ಈ ದಿನ ಏನಾಗಿದ್ದೀರಿ, ಯಾಕೆ ನಮ್ಮ ಪ್ರಾರ್ಥನೆಗೆ ತಡೆ ಕೇಳಲಾರದಂತೆ ತಡೆಯಾಗಿದೆ ಅಂತ ಈ ವೇಳೆ ನಾವು ನೋಡಿ ಆ ಪಾಪದಿಂದ ನಮ್ಮ ಮನದುರುಗಿ ಆತನ ಕಡೆಗೆ ತಿರುಗಿದಾಗ ನಮಗೆ ಆಶೀರ್ವಾದ ಸಿಗುತ್ತೆ. ಬ್ಲೆಸ್ಸಿಂಗ್, ಆಶೀರ್ವಾದ ಅಂದರೆ ಆತ ನಮ್ಮ ಪ್ರಾರ್ಥನೆ ಕೇಳುವಾಗಲೇ ಅದು ಆಶೀರ್ವಾದ ಅಲ್ವಾ. ಅದರಿಂದ ನಾವು ಇನ್ನೊಂದು ವಾಕ್ಯಗಳು ನೋಡೋಣ. ಈ ರೀತಿ ನಾವು ಕಷ್ಟದಲ್ಲಿ ಬಿದ್ದಾಗ, ನಾವು ನೊಂದಾಗ ದೇವ್ರನ್ನ ನಾವು ಮೊರೆ ಹೋಗ್ತೇವಲ್ಲ, ಯೆರೆಮೀಯ 3:4ನೇ ಅಧ್ಯಾಯದಲ್ಲಿ ಹೇಳ್ತದೆ, ನನ್ನ ತಂದೆ ಅಂತ ನಾವು ಕರಿತೀರಂತೆ. ಎಲ್ಲ ಮಾಡಿ ಪಾಪಗಳೆಲ್ಲ ಮಾಡಿ ಕಷ್ಟದಲ್ಲಿ ಬಿದ್ದಾಗ ಮತ್ತೆ ನಾವು ದೇವರೇ ಅಂತ ಕರಿತೀರಿ, ಕೆಲವೊಮ್ಮೆ ತಂದೆ ಅಂತೀರಿ, ಅಪ್ಪ ಅಂತೀರಿ ಅಲ್ವಾ. ಅದೇ ದೇವ್ರ ವಾರ್ತೆಗಳು ಹೇಳ್ತದೆ 4